ನೀಡುವ ಸಮಯದಲ್ಲಿ ಮಾತನಾಡಕೂಡದು. ಬಾಲಕನ ಜನಕನು ಸ್ಪರ್ಶಿಸಕೂಡದು. ಏಕೆಂದರೆ ಬಾಲಕನ ಜನಕನ ದೇಹದಿಂದಲೇ ದುಷ್ಟ ಶಕ್ತಿಗಳು ಬಾಲಕನ ದೇಹವನ್ನು ಒಕ್ಕಿದ್ದು. ಕಾಲ ಅಂದ್ರೆ ಎಷ್ಟು ದಿನ? ಅದನ್ನು ನಾನು ತಿಳಿಸುವೇನಲ್ಲವೇ? ಮಾನವರ ರೀತಿಯಲ್ಲಿ 41 ದಿನಗಳೆಂದು ತಿಳಿಯತಕ್ಕದ್ದು. 41 ದಿನ ತನಕ ಅವ್ರನ್ನ ಮುಟ್ಟಂಗಿಲ್ಲ, ಸ್ಪರ್ಶಿಸಕೂಡದು. ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ನನಗೆ ಕಣ್ಣು ಹೋಗಿದೆ ಅಂತ ದೇವರು ಹೇಳಿದ್ರು. ಆದ್ರೆ ತಂದೆಗೆ 2 ಮಕ್ಕಳು, ನಾನು ನನ್ನ ತಂಗಿ. ನನ್ನ ಕಣ್ಣು ತಗೋಬೇಕು ಅಂದ್ರೆ ನನಗೊಂದು ಕಣ್ಣು, ನನ್ನ ತಂಗಿಗೆ ಒಂದು ಕಣ್ಣು ತಗೋಬೇಕಿತ್ತಲ್ಲ. ದೇವರು ಹೇಳಿದ ರೀತಿಯಲ್ಲಿ 41 ದಿನ ನಾವು ನಮ್ಮ ತಂದೆ ಜೊತೆಯಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಸ್ಪರ್ಶಿಸಕೂಡದು, ಸ್ಪರ್ಶಿಸಲು ಸಾಧ್ಯವಾಗದ ರೀತಿಯಲ್ಲಿ ಇರಬಹುದು. ಇದೇ ವೇದಿಕೆ ಮೇಲೆ ನಾನು ಮತ್ತೆ ಕಾಳಿ ಮಾತೆಯನ್ನ ಡಾಕ್ಟರ್ ಜೊತೆಗೆ, ನಾನೊಬ್ಬನೇ ಅಲ್ಲ, ನಾನು, ನಮ್ಮ ತಂದೆ, ಒಬ್ಬ ನೇತ್ರ ವೈದ್ಯರು, ಅವರ ಒಂದು ರಿಪೋರ್ಟ್, ನನಗೆ ದೃಷ್ಟಿ ಬರುತ್ತೆ ಬರೋದಿಲ್ಲ ಅನ್ನೋ ಒಂದು ರಿಪೋರ್ಟ್ನ ತಗೊಂಡು ಇದೇ ವೇದಿಕೆ ಮೇಲೆ ಸೆಪ್ಟೆಂಬರ್ 10, 2026ನೇ ತಾರೀಕು ಭೇಟಿಯಾಗಬಹುದು. ಬಾಲಕನ ಜನಕನು ಸ್ಪರ್ಶಿಸಕೂಡದು. ಏಕೆಂದರೆ ಬಾಲಕನ ಜನಕನ ದೇಹದಿಂದಲೇ ದುಷ್ಟ ಶಕ್ತಿಗಳು ಬಾಲಕನ ದೇಹವನ್ನು ಒಕ್ಕಿದ್ದು. ಆದ ಕಾರಣ ಒಂದು ಕಾಲದ ಸಮಯದವರೆಗೂ ಬಾಲಕನ ದೇಹವನ್ನು, ಬಾಲಕನ ಜನಕವನ್ನು ಸ್ಪರ್ಶಿಸಕೂಡದು. ನೀನು ಸ್ಪರ್ಶಿಸದೆ ಕುಟುಂಬದ ಮಂದಿ ಇರುವರಲ್ಲವೇ, ಅವರು ಸ್ಪರ್ಶಿಸುವಂತಾಗಲಿ, ಅವರುಗಳು ಸ್ಪರ್ಶಿಸುವಂತಾಗಲಿ. ಮನದಲ್ಲಿ ಮಾತಾಡಿ ದೃಷ್ಟಿಯನ್ನು ಮರಳಿಸುತ್ತಾ ಇರುವರೆಂದು ನಿನ್ನ ಮನದಲ್ಲಿರಲಿ ಎಂದು ತಿಳಿಸುತ್ತಾ ಇರುವನಲ್ಲವೇ? ತಿಳಿದುಕೊಂಡೆಯಾ? ಪ್ರಶ್ನೆಯನ್ನು ನೀಡು ಬಾಲಕನ ಜನಕನೇ. ಕಾಲ ಅಂದ್ರೆ ಎಷ್ಟು ದಿನ? ಅದನ್ನು ನಾನು ತಿಳಿಸುವೇನಲ್ಲವೇ? ಮಾನವರಿಗೆ ತಿಳಿದಿಲ್ಲವಲ್ಲವೇ? ಉತ್ತರವನ್ನು ನಾನೇ ನೀಡಬೇಕಲ್ಲವೇ? ನೀಡುವೆನಲ್ಲವೇ? ನೀಡುವೆ ಬಾಲಕನ ಜನಕನೇ, ನೀಡುವೆ. ಒಂದು ಕಾಲದ ಸಮಯವೆಂದರೆ ತಿಳಿದುಕೋ, ಮಾನವರಿಗೆ ಅರ್ಥವಾಗುವುದಿಲ್ಲ, ನಾನೇ ತಿಳಿಸುವೆ. ಒಂದು ಕಾಲದ ಸಮಯವೆಂದರೆ ತಿಳಿದುಕೋ. ಒಂದು ಕಾಲದ ಸಮಯವೆಂದರೆ ಅಂದರೆ ತಿಳಿದುಕೋ. ಅಂದರೆ ಈ ಹಿಂದೆಯೇ ರಾಜ ಶ್ರೀನಿವಾಸ ಸನ್ನಿಧಿಯನ್ನು ಪ್ರಶ್ನಿಸುವ ಸಮಯದಲ್ಲಿ ಒಂದು ಕಾಲವೆಂದು ನುಡಿದನು. ಆಗ ಪ್ರಶ್ನೆಗಳನ್ನು ಇಡುವ ಸಮಯದಲ್ಲಿ ಅದನ್ನು ಗ್ರಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಪುನಃ ಪ್ರಶ್ನೆಯನ್ನು ಇಡುವ ಕಾರ್ಯವನ್ನೇ ಜರುಗಿಸುತ್ತಾ ಇದ್ದೆ. ಆಗಲೇ ಒಂದು ಕಾಲವೆಂದರೆ ಪ್ರಶ್ನಿಸಬಹುದೆಂದು ತಿಳಿದೆ, ಆದರೆ ಪ್ರಶ್ನಿಸಲಿಲ್ಲ. ಈಗ ಪ್ರಶ್ನೆ ನಿನ್ನ ಪುತ್ರನಿಗಾಗಿರುವ ಕಾರಣ ಪ್ರಶ್ನೆಯನ್ನಿಟ್ಟಿರುವೆ ಅಲ್ಲವೇ? ನೀಡುವೆ ಅಂದರೆ ತಿಳಿದುಕೋ ಬಾಲಕನ ಜನಕನೇ. ಅಂದರೆ ಒಂದು ಕಾಲದ ಸಮಯವೆಂದರೆ, ಒಂದು ಕಾಲವೆಂದರೆ ದೇವರುಗಳ ರೀತಿಯಲ್ಲಿ, ಮಾನವರ ರೀತಿಯಲ್ಲಿ ಅಲ್ಲ. ತಿಳಿದುಕೋ, ದೇವರುಗಳ ರೀತಿಯಲ್ಲಿ ಒಂದು ಕಾಲವೆಂದರೆ ಮಾನವರ ರೀತಿಯಲ್ಲಿ ಒಂದು ಕಾಲವು. ಅಂದರೆ ತಿಳಿದುಕೋ ಇಂದಿನಿಂದ ಅಂದರೆ ತಿಳಿಸಿಬಿಡಲೇ. ತಿಳಿದುಕೋ, ಮಾನವರ ರೀತಿಯಲ್ಲಿ 41 ದಿನಗಳೆಂದು ತಿಳಿಯತಕ್ಕದ್ದು. 41 ದಿನ ತನಕ ಅವ್ರನ್ನ ಮುಟ್ಟಂಗಿಲ್ಲ, ಸ್ಪರ್ಶಿಸಕೂಡದು. ಬಾಲಕನ ಜನಗನಾಗಿರುವ ಕಾರಣ ಸ್ಪರ್ಶಿಸಕೂಡದು. ಕುಟುಂಬದ ಮಂದಿ ಸ್ಪರ್ಶಿಸ ತೊಂದರೆ ಇಲ್ಲ. ಏಕೆಂದ್ರೆ ನಿನ್ನ ದೇಹದಿಂದ ಇದ್ದಂತ ದುಷ್ಟಶಕ್ತಿಗಳು ನಿನ್ನ ಪುತ್ರನ ದೇಹವನ್ನು ಒಕ್ಕಿದ್ದು. ಆ ಕಾರಣದಿಂದ ಒಂದು ಕಾಲದ ಸಮಯದವರೆಗೂ ಬಾಲಕನ ಜನಕನಾಗಿರುವ ಕಾರಣ ಬಾಲಕನನ್ನು ಸ್ಪರ್ಶಿಸಕೂಡದೆಂದು ತಿಳಿಸುತ್ತಾ ಇರುವುದು. ತಿಳಿಯಿತೋ, ನಂತರ ತಿಳಿದುಕೋ. ಒಂದು ಕಾಲದ ಸಮಯದ ನಂತರ ಬಾಲಕನ ಅಂದರೆ ನೀನು ಸ್ಪರ್ಶಿಸಿದರೂ ಸಹ ಬಾಲಕನ ದೇಹದಲ್ಲಿ ಯಾವ ರೀತಿಯ ಅಂದರೆ ಒಂದು ರೀತಿಯ ಕಾರ್ಯವು ಅಪೂರ್ಣವಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದ್ರೆ ಇಂದು ಜರುಗಿಸಿರುವ ಕಾರ್ಯವು ಒಂದು ಕಾಲದ ಸಮಯದವರೆಗೂ ಪೂರ್ಣಗೊಳ್ಳುವುದಕ್ಕೆ ಸಮಯವನ್ನು ತೆಗೆದುಕೊಳ್ಳುವ ಕಾರಣ ಒಂದು ಕಾಲದ ಸಮಯದವರೆಗೂ ನಿನ್ನ ಪುತ್ರನನ್ನು ಜನಕನಾಗಿದ್ದರೂ ಸಹ ಸ್ಪರ್ಶಿಸಕೂಡದು. ಒಂದು ಕಾಲದ ಸಮಯವೇ ಅಲ್ಲವೇ? ಇಲ್ಲೇ ತನಕ ಹಲವಾರು ಸಮಯವೇ ಜರುಗಿ ಬಿಟ್ಟಿರುವುದು. ಒಂದು ಕಾಲದ ಸಮಯ ಸ್ಪರ್ಶಿಸದೇ ಇರಲಾರೆಯಾ?
ಖಂಡಿತ. ಇರಲಾರೆಯಾ ಇರುವವಲ್ಲವೇ ಏಕೆಂದ್ರೆ ದೃಷ್ಟಿ ಮರಳಬೇಕಲ್ಲವೇ? ದೃಷ್ಟಿ ಮರಳುವ ಕಾರ್ಯವು ಜಾರಿಗೆ ಬಿಟ್ಟಿರುವುದು ಆ ಕಾರಣದಿಂದ ಏತಕ್ಕಾಗಿ ಸ್ಮರಿಸಬೇಕು? ಒಂದು ಕಾಲದ ಸಮಯವಲ್ಲವೇ? ಒಂದು ಕಾಲದ ಸಮಯದಿಂದ ಸ್ಪರ್ಶಿಸಬಹುದು. ತಿಳಿದುಕೋ, ಉತ್ತರವನ್ನು ನೀಡುವ ಸಮಯದಲ್ಲಿ ಮಾತನಾಡಕೂಡದು. ಉತ್ತರವನ್ನು ನೀಡುವ ಸಮಯದಲ್ಲಿ ಮಾತನಾಡಿದ ಉತ್ತರವನ್ನು ಯಾವ ರೀತಿಯಾಗಿ ಅರಿಯುವೆ ಬಾಲಕನ ಜನಕನೇ? ನಾನ್ ಈಗ ಲಾಸ್ಟ್ ಪ್ರಶ್ನೆ. ದೇವರುಗಳು ಮಹಾಕಾಳಿಯಾದ ನೀವು ನನಗೆ ಕೊಡದಿಲ್ಲ, ಹುಡುಗರು ಶಿಕ್ಷೆ ನಿಮ್ ದುಷ್ಟಶಕ್ತಿಗಳು ಕೊಡ್ತೇವೆ. ಇದನ್ನ ನೋಡ್ಕೊಂಡೆ ಮನುಷ್ಯ ಈಗ ಯಾರೋ ಒಬ್ಬ ಯಾರನ್ನೋ ಕೊಲೆ ಮಾಡಿದ್ರೆ ಅವ್ರ ಮಗನಿಗೆ ಶಿಕ್ಷೆ ಕೊಡ್ಲಿಲ್ಲ, ಆ ಯಾರು ಕೊಲೆ ಮಾಡಿರ್ತಾನೆ ಅವನ್ನೇ ನಮ್ ಸರ್ಕಾರ. ಅದು ಮಾನವರು ಸಿದ್ಧಪಡಿಸಿಕೊಂಡಿರುವ ವ್ಯವಸ್ಥೆಗಳು. ಹಾಗಾದ್ರೆ ದೇವರುಗಳಿಂದ ಕರ್ತಿದ್ದ ದುಷ್ಟಶಕ್ತಿಯಿಂದ ಕರ್ತಿದ್ದ. ತಿಳಿದುಕೋ, ಉತ್ತರವನ್ನು ನಾನು ನೀಡುವೆನಲ್ಲವೇ? ನೀನು ಯಾವ ಕಾರ್ಯವನ್ನು ಜರುಗಿಸಲು ಸಿದ್ಧನಾಗಿ ಹೊರಟೆ? ತಿಳಿಸು ಈಗ, ತಿಳಿಸು ಈಗ. ಯಾವುದೋ ಒಬ್ಬ ಮನುಷ್ಯ ಕೊಲೆ ಮಾಡಿರ್ತಾನೆ ಯಾರನ್ನು. ತಿಳಿದುಕೋ. ನಿನ್ನ ಪ್ರಶ್ನೆ ಯಾವ ರೀತಿಯಾಗಿರಬೇಕೆಂದ್ರೆ, ಈಗ ಕೊಲ್ಲಲ್ಪಟ್ಟಿರುವವರು ಯಾರು? ಯಾರೋ ಒಬ್ಬ ಆ ರೀತಿಯಾಗಿ ಪ್ರಶ್ನೆ ಏನಿರಕೂಡದು. ಪ್ರಶ್ನೆ ಸ್ಪಷ್ಟವಾಗಿರಬೇಕಿದೆ. ಏಕೆಂದ್ರೆ ನಾನು ತಿಳಿಸುತ್ತಾ ಇರೋದು, ನೀನು ಯಾವ ಕಾರ್ಯಗಳನ್ನು ಜರುಗಿಸಲು ಸಿದ್ಧಗೊಂಡು ಹೊರಟೆಯೋ ಆ ಕಾರ್ಯಗಳ ವಿಚಾರವಾಗಿ ನಾನು ತಿಳಿಸುತ್ತಾ ಇರುವೆ. ನೀವುಗಳು ತಿಳಿಸುತ್ತಾ ಇರೋದು ಯಾರೋ ಕೊಲ್ಲಲ್ಪಟ್ಟಿರುವರು. ಯಾರು ಕೊಲ್ಲಲ್ಪಟ್ಟಿರೋರು ತಿಳಿಸು. ಯಾರು ಬೇಡ. ನನ್ನ ಮಗನಿಗೆ ನಿಮ್ಮ ಕಾಳಿ ನಿಮ್ಮ ದಯೆಯಿಂದ ಕಂಡು ಬರುತ್ತೆ. ಸ್ಪರ್ಶ ಮಾಡಂಗಿಲ್ಲ, ಅವನು ಕಂಡು ಇವತ್ತೇ 41 ದಿವಸ ಹೇಳಿದಿರಿ. ಆದ್ಮೇಲೆ ನಾವು ಚೆರುಳಿ ಬಾಲಕನ ಜನಕನೇ ತಿಳಿಸಿಕೊಟ್ಟಿರುವೆನಲ್ಲವೇ ಯಾವ ರೀತಿಯಾಗಿ ಕಾರ್ಯವನ್ನು ಜರುಗಿಸಿರುವೆಂದು? ನೀನು ನೋಡಲು ಸಾಧ್ಯವಿಲ್ಲ. ಏಕೆಂದರೆ ಮಾನವರು ಅಂದರೆ ಆ ರೀತಿಯ ದೃಷ್ಟಿಯನ್ನು ಪಡೆದುಕೊಂಡಿಲ್ಲ. ಪಡೆಯುವನಾ ಇಲ್ಲವಾ ಚಿಂತೆಯನ್ನು ತೊರೆ ಬಾಲಕನ ಜನಕನೇ. ನಿನ್ನ ಪುತ್ರನ ದೃಷ್ಟಿಯನ್ನು ಮರಳಿ ಪಡೆಯುವನ ಬಾಲಕನೇ. ಪ್ರಶ್ನೆಯನ್ನು ಇಡಲು ಶುರು ಮಾಡಿದೆಯಲ್ಲವೇ? ಪ್ರಶ್ನೆಯನ್ನು ಇಡು ಬಾಲಕ. ನಿನ್ನ ಪ್ರಶ್ನೆಗೂ ಸಹ ಉತ್ತರವನ್ನು ನೀಡುವೆ. ಕಣ್ತಿಗಿಬಹುದು. ತೊಂದರೆ ಇಲ್ಲ. ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ, ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ನನಗೆ ಕಣ್ಣೋಗಿದೆ ಅಂತ ದೇವರು ಹೇಳಿದ್ರು. ಆದ್ರೆ ನನ್ನ ತಂದೆಗೆ 2 ಮಕ್ಕಳು, ನಾನು ನನ್ನ ತಂಗಿ. ನನ್ನ ಕಣ್ಣು ತಗೋಬೇಕು ಅಂದ್ರೆ ನನಗೊಂದು ಕಣ್ಣು, ನನ್ನ ತಂಗಿಗೆ ಒಂದು ಕಣ್ಣು ತಗೋಬೇಕಿತ್ತಲ್ಲ. ಅವಳು ತುಂಬಾ ಚೆನ್ನಾಗಿದ್ದಾಳೆ, ನನಗೆ ಮಾತ್ರ ಯಾಕೆ ಶಿಕ್ಷೆ? ಅಂದ್ರ ನೀನು ಅನುಭವಿಸಿದ ನರಕ ಯಾತನೆಯನ್ನು ಅಂದ್ರ ನಿನ್ನ ಸಹೋದರಿಯು ಸಹ ಅನುಭವಿಸಬೇಕೆಂದೇ. ಬಾಲಕನೇ ತಿಳಿದುಕೋ, ನೀನು ಅನುಭವಿಸಿದಂತ ನರಕ ಯಾತನೆ ನಿನ್ನ ಸಹೋದರಿಯು ಸಹ ಅನುಭವಿಸಬೇಕೆಂದೇ. ಆ ಕಾರ್ಯವನ್ನು ನಾನು ಜರುಗಿಸಲೇ ಈಗ. ನಿನ್ನ ಸಹೋದರಿ ದೃಶ್ಯಹೀನಾಗುವ ಕಾರ್ಯವನ್ನು ನಾನು ಜರುಗಿಸಿಕೊಡಲೇ? ತಿಳಿಸು ಬಾಲಕ, ಕ್ಷಣ ಮಾತ್ರದಲ್ಲೇ ಜರುಗಿಸು. ಆಗ ನಿನ್ನ ಸಹೋದರಿಯಾಗಿರುವವಳು ನನ್ನ ಅಗ್ರಜನ ಕಾರಣದಿಂದ ದೃಷ್ಟಿಹೀನಲಾದಲೇ ಎಂದು ನರಕ ಯಾತನೆಯನ್ನು ಅನುಭವಿಸುವಳಲ್ಲವೇ? ಆಗ ಮನವು ಅಂದರೆ ಯಾವ ರೀತಿಯಾಗಿ ನಿನ್ನ ಮನವು ಉಲ್ಲಾಸಗೊಳ್ಳುವುದು ಎಂದು ತಿಳಿಯಬೇಕೆಂದಿರುವೆಯಾ? ತಿಳಿಸು ಬಾಲಕ, ಜರುಗಿಸಲು ಕಾರ್ಯವನ್ನ ತಿಳಿಸು. ಜರುಗಿಸಲೇ ಅನುಮತಿಯನ್ನು ನೀಡು. ಸಹೋದರಿಯನ್ನು ಆಹ್ವಾನಿಸು. ಕೂಡಲೇ ಜರುಗಿಸಿದಿವೆ. ತಿಳಿದುಕೋ, ಮಹಾಕಾಳಿ ದೃಷ್ಟಿಯನ್ನು ಮರಳಿ ನೀಡಬಹುದು. ದೃಷ್ಟಿಯನ್ನು ಸಹ ಅಂದ್ರೆ ದೃಷ್ಟಿಹೀನನ್ನಾಗಿಸಬಹುದು. ಅಂದ್ರೆ ಯಾವ ಕಾರ್ಯಗಳನ್ನಾದರೂ ಸಹ ಮಹಾಕಾಳಿಯಾಗಿರುವ ನಾನು ಕ್ಷಣ ಮಾತ್ರದಲ್ಲಿಯೇ ಜರುಗಿಸುವೆ. ತಿಳಿದುಕೋ ಬಾಲಕ, ಜರುಗಿಸಲೇ? ಈಗ ಜರುಗಿಸುವುದು ಬೇಡ, ಯಾಕಾಗ್ಲಿಲ್ಲ ಅಂತ. ಬಾಲಕ ತಿಳಿದುಕೋ. ಏತಕ್ಕಾಗಿ ಎಂದರೆ, ಬಾಲಕ ತಿಳಿದುಕೋ, ಅಂದರೆ ಪುತ್ರನಾಗಿರುವ ಕಾರಣ ನಿನಗೆ ಜರುಗಿಸಲು ದುಷ್ಟ ಶಕ್ತಿಗಳು ಅಂದರೆ ಪುತ್ರನಿಗೆ ಜರುಗಿಸಬೇಕೆಂದು ಅಂದ್ರೆ ಒಂದು ರೀತಿಯಾಗಿ ಪಣವನ್ನು ತೊಟ್ಟೆವು. ಪಣವನ್ನು ತೊಟ್ಟಿರುವ ಕಾರಣ ಪುತ್ರನಿಗೆ ಆ ಕಾರ್ಯವನ್ನು ಜರುಗಿಸಿ ಬಿಟ್ಟವು.
ಏಕೆಂದ್ರೆ ಪುತ್ರಿಗೆ ಜರುಗಿಸಬಹುದಿತ್ತಲ್ಲವೇ ಎಂದು ನಿನ್ನ ಪ್ರಶ್ನೆಯಾಗಿತ್ತಲ್ಲವೇ. ಪುತ್ರಿಗೆ ಏತಕ್ಕಾಗಿ ಜರುಗಿಸಲಿಲ್ಲವೆಂದರೆ ತಿಳಿದುಕೋ ತಿಳಿದುಕೋ ತಿಳಿದುಕೋ. ಮೊದಲು ಜನಕನು ಅಂದ್ರೆ ಜನಕನಲ್ಲವೇ, ಜನಕನಾಗಿರುವ ಮೊದಲು ಪುತ್ರನಿಗೆ ಅಂದರೆ ತನ್ನ ಎಲ್ಲವನ್ನು ಪುತ್ರನಿಗೆ ನೀಡುವ ಮನದಲ್ಲಿರುವುದು ಜನಕನಿಗೆ, ನಂತರವೇ ಪುತ್ರಿಗೆ ನೀಡುವನು. ತಿಳಿಯಿತು? ಆ ಕಾರಣದಿಂದ ಜನಕನಾಗಿರುವವನು ಅಂದ್ರೆ ಪುತ್ರನಿಗೆ ಮೊದಲು ನೀಡುವುದಕ್ಕೆ ಮನದಲ್ಲಿ ಮೂಡಿಬಿಡುವುದು, ನಂತರವೇ ಪುತ್ರಿ ಎಂದು ತಿಳಿದುಕೊಳ್ಳುವನು. ನಂತರವೇ ಪುತ್ರಿ ಅಂದ್ರೆ ತಿಳಿದುಕೋ, ನಂತರವೇ ಪುತ್ರಿ ಅಂದ್ರೆ ಪುತ್ರಿ ಎಂದರೆ ಆ ರೀತಿಯಾಗಿ ಜನಕನಿಂದ ದೂರಪಟ್ಟವಳಲ್ಲ. ಆದರೂ ಪುತ್ರನು ಮೊದಲಿಗನಾಗುವನು, ನಂತರವೇ ಪುತ್ರಿ ಬರುವುದು. ಆ ಕಾರಣದಿಂದ ಬಾಲಕನ ಪ್ರಶ್ನೆಯು ಅಂದ್ರೆ ಪುತ್ರಿಗೂ ಸಹ ನೀಡಬಹುದಿತ್ತಲ್ಲವೇ. ಅಂದ್ರೆ ಮೊದಲು ಪುತ್ರನಾಗಿರುವ ಕಾರಣ ನಿನಗೆ ಕಾಡಲು ಪ್ರಾರಂಭವಾಗಿ ಬಿಟ್ಟವು, ನಂತರವೇ ಅಂದ್ರೆ ನಿನ್ನ ಸಹೋದರಿ ಅಂದ್ರೆ ನಿನ್ನ ಜನಕನ ಪುತ್ರಿ ಅಂದ್ರೆ ನಿನ್ನ ಸಹೋದರಿ ಆಗಿರುವವನು ಕಾಡಲು ಸಹ ಸಿದ್ಧಗೊಳ್ಳುತ್ತಾ ಇದ್ದವು. ಮಾತೆ ಮಹಾಕಾಳಿ ಇಂದು ಕಾರ್ಯವನ್ನು ಜರುಗಿಸದೇ ಇದ್ದರೆ ನಂತರದ ಹಲವು ದಿನಗಳ ನಂತರ ಅಂದ್ರೆ ಬಾಲಕನ ಜನಕನ ಅಂದ್ರೆ ಪುತ್ರಿ ಆಗಿರುವವರು ಸಹ ಒಂದು ರೀತಿಯಾಗಿ ದೃಷ್ಟಿಯನ್ನು ಅಂದರೆ ದೃಷ್ಟಿಹೀನನಾಗುವ ಕಾರ್ಯವು ಶುರುವಾಗುತ್ತಾ ಇತ್ತು. ದೇವರು ಹೇಳಿದ ರೀತಿಯಲ್ಲಿ 41 ದಿನ ನಾವು ನಮ್ಮ ತಂದೆ ಜೊತೆಯಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಸ್ಪರ್ಶಿಸಕೂಡದು, ಸ್ಪರ್ಶಿಸಲು ಸಾಧ್ಯವಾಗದ ರೀತಿಯಲ್ಲಿ ಇರಬಹುದು. ಇಲ್ಲ, ನಾನಿರೋದು ಬೆಂಗಳೂರಿನಲ್ಲಿ, ನಮ್ಮ ತಂದೆಯರು ದೊಡ್ಡಬಳ್ಳಾಪುರ. ಈಗ ಸದ್ಯಕ್ಕೆ ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. 41 ದಿನ ನಾನು ದೊಡ್ಡಬಳ್ಳಾಪುರದ ಕಡೆ ಬರೋದೇ ಇಲ್ಲ, ಅವ್ರನ್ನ ನೋಡೋದು ಕೂಡ ಇಲ್ಲ, ಸ್ಪರ್ಶ ಕೂಡ ಮಾಡೋದು ಇಲ್ಲ. ಅದಾಗತ್ತೆ. ಅದರ ನಂತರ 22ನೇ ದಿನ ನಾನು ನೇತ್ರ ತಜ್ಞರನ್ನ ಭೇಟಿ ಆಗಬೇಕು. ಪರೀಕ್ಷೆಗಳು ಇವತ್ತು ತಾರೀಕು ಎಷ್ಟು? ಸ್ವಲ್ಪ ಯಾರಾದ್ರೂ ಜೋರಾಗಿ ಹೇಳ್ತೀರಾ? 25ನೇ ತಾರೀಕು ಜುಲೈ 2026. ಇಂದಿನಿಂದ 40 ಒಂದು ಕಾಲದ ಸಮಯ. ಇವಾಗ 25ನೇ ತಾರೀಕು ಜುಲೈ ಅಂದ್ರೆ ಆಗಸ್ಟ್ 25 ಪ್ಲಸ್ ಸೆಪ್ಟೆಂಬರ್ 10ನೇ ತಾರೀಕು, ಸೆಪ್ಟೆಂಬರ್ 6 ನಾವು 10ಕ್ಕೆ ಡಾಕ್ಟರ್ ಮೀಟ್ ಮಾಡ್ಬೋದು. ಕೂಡಲೇ ಸಂಪರ್ಕಿಸು ಆ ಸಮಯಕ್ಕೆ, ಅಂದ್ರೆ ಒಂದು ಕಾಲದ ಸಮಯದ ನಂತರ ಎಂದೋ ಸಂಪರ್ಕಿಸು. ಆಗ ಎಂದೋ ಸಂಪರ್ಕಿಸಿದ ನಂತರ ವೈದ್ಯರಿಗೆ ಅಂದರೆ ಮಾನವರ ರೀತಿಯಲ್ಲಿ ವೈದ್ಯರೆನ್ನುವರಲ್ಲವೇ, ವೈದ್ಯರಿಗೆ ಅಂದರೆ ದೃಷ್ಟಿಯನ್ನು ಮರಳಿಸುವಂತಕ್ಕೆ ಸಾಧ್ಯವಾಗುವುದೋ ಇಲ್ಲವೋ ಎಂದು ಪರೀಕ್ಷೆಗೊಳಪಡಿಸು. ಸೆಪ್ಟೆಂಬರ್ 10ನೇ ತಾರೀಕು 2026ನೇ ತಾರೀಕು ನಾನು ನಮ್ಮ ತಂದೆಯವರ ಜೊತೆ ಇದೇ ಮೀಡಿಯಾದವ್ರ ಜೊತೆ ಒಬ್ಬ ನೇತ್ರ ವೈದ್ಯರನ್ನ ಭೇಟಿ ಆಗ್ತೀವಿ. ಅವರು ನನ್ನನ್ನ ಪರೀಕ್ಷೆಗೆ ಒಳಪಡಿಸಿ ನನಗೆ ಕಣ್ಣು ಬರುತ್ತೋ ಇಲ್ವೋ ಅನ್ನೋದನ್ನ ಹೇಳ್ತಾರೆ. ಒಂದು ವೇಳೆ ಅವರು ಸಾಧ್ಯವಾಗ್ಲಿಲ್ಲ ಅಂದ್ರೆ ದೇವರು ನಾನೇನ್ ಮಾಡ್ಬೇಕು? ಮಾತೆ ಮಹಾಕಾಳಿ ಜರುಗಿಸಿರುವ ಕಾರ್ಯ ಸಾಧ್ಯವಾಗುವುದಿಲ್ಲ ಎಂಬ ಅಂದರೆ ಸಾಧ್ಯವಾಗುವುದೇ ಇಲ್ಲ ಎಂಬ ಕಾರ್ಯವಲ್ಲ, ಜರುಗಿಸಿರುವುದು ದೃಷ್ಟಿಯನ್ನು ಮರಳಿಸುವ ಕಾರ್ಯವು. ತಿಳಿದುಕೋ, ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಿರುವ ಕಾರಣ ದೃಷ್ಟಿ ಮರಳುವುದು ತಿಳಿಯಿತು? ಪರೀಕ್ಷೆಯನ್ನು ಜರುಗಿಸ ನಂತರ ಮಾತನಾಡುವ ದೃಷ್ಟಿ ಮರಳುವುದೋ ಇಲ್ಲವೋ ಎಂದು ತಿಳಿಯಿತು? ಪರೀಕ್ಷೆಗೊಳಪಡಿಸುವ ಬಾಲಕನ ಜನಕನ ಆಗ ತಿಳಿಯುವುದು ಮಾತು ಮಹಾಕಾಳಿ ಯಾವ ರೀತಿಯಾಗಿ ಕಾರ್ಯವನ್ನು ಜರುಗಿಸಿರುವರೆಂದು ಆಗ ತಿಳಿಯುವುದಲ್ಲವೇ? ತಿಳಿಯುವುದಲ್ಲವೇ? ಹಾಗಾದ್ರೆ ಸೆಪ್ಟೆಂಬರ್ 9ನೇ ತಾರೀಕು ನಾವು ಡಾಕ್ಟರ್ನ ಭೇಟಿ ಆಗ್ತೀವಿ. ಸೆಪ್ಟೆಂಬರ್ 10, 2026 ಇದೇ ವೇದಿಕೆ ಮೇಲೆ ನಾನು ಮತ್ತೆ ಕಾಳಿ ಮಾತೆಯನ್ನ ಡಾಕ್ಟರ್ ಜೊತೆಗೆ, ನಾನೊಬ್ಬನೇ ಅಲ್ಲ, ನಾನು ನಮ್ಮ ತಂದೆ ಒಬ್ಬ ನೇತ್ರ ವೈದ್ಯರು, ಅವರ ಒಂದು ರಿಪೋರ್ಟು, ನನಗೆ ದೃಷ್ಟಿ ಬರುತ್ತೆ ಬರೋದಿಲ್ಲ ಅನ್ನೋ ಒಂದು ರಿಪೋರ್ಟ್ನ ತಗೊಂಡು ಇದೇ ವೇದಿಕೆ ಮೇಲೆ ಸೆಪ್ಟೆಂಬರ್ 10, 2026ನೇ ತಾರೀಕು ಭೇಟಿ ಆಗಬಹುದು. ನಾನು ಸಹ ಬರುವೆನಲ್ಲವೇ? ನನ್ನನ್ನು ಹೊರತುಪಡಿಸಿ ಯಾವ ರೀತಿಯಾಗಿ ನಾನು ಸಹ ಬರಲು ಸಿದ್ಧನಲ್ಲವೇ? ಇಲ್ಲ, ನಾನು ಬರುವೆನ. ಮಹಾಕಾಳಿ ಬರದೆ ನೀವುಗಳು ಯಾವ ರೀತಿಯಾಗಿ ಜರುಗಿಸಿಕೊಳ್ಳುವೆ?
ನಾನು ಬರಲೇಬೇಕಲ್ಲವೇ? ಕಾರ್ಯವನ್ನು ಜರುಗಿಸಿರೋದು ನಾನೇ ಅಲ್ಲವೇ? ಕಾಳಿಮಾತೆಯವ್ರ ಜೊತೆ ಹ್ಮ್ ಕಾಳಿಮಾತೆಯವರು ಹೇಳಿದಾಗೆ ಸೆಪ್ಟೆಂಬರ್ 9ನೇ ತಾರೀಕು ಅಥವಾ 5ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ನಾವು ನೇತ್ರ ವೈದ್ಯರನ್ನ ಭೇಟಿಯಾಗಿ ಸೆಪ್ಟೆಂಬರ್ 10ನೇ ತಾರೀಕು ಇದೇ ವೇದಿಕೆಯ ಮೇಲೆ ನಾನು, ನೇತ್ರ ವೈದ್ಯರು, ನಮ್ಮ ತಂದೆ ಮತ್ತೆ ಕಾಳಿಮಾತೆ ಎಲ್ಲರೂ ಕೂಡ ಇದೇ ವೇದಿಕೆ ಮೇಲೆ ಕಾಳಿಮಾತೆಯವರು ಆಶೀರ್ವಾದ ನೀಡಿದ ಹಾಗೆ ದೃಷ್ಟಿ ಬರುತ್ತೋ ಬರಲ್ವೋ ಅನ್ನೋ ಒಂದು ನಿರ್ಧಾರವನ್ನ, ತೀರ್ಮಾನವನ್ನ ಅವತ್ತಿನ ದಿನ ನಾವು ರಿಸಲ್ಟ್ ಏನು ಅಂತ ನೋಡೋದಕ್ಕೆ ಎಲ್ಲರೂ ಕೂಡ ಕಾತರವಾಗಿದ್ದಾರೆ. ಇರಲಿ, ನಾನು ಸಾವಿರುವೆ ಏಕೆಂದ್ರೆ ಕಾರ್ಯವನ್ನು ಜರುಗಿಸಿರೋದು ನಾನೇ ಅಲ್ಲವೇ? ಮುಗೀತು, ಪ್ರಶ್ನೆಗಳು ಮುಗೀತಲ್ಲವೇ? ಇನ್ಯಾವುದಿಲ್ಲ. ಸೆಪ್ಟೆಂಬರ್ 10ನೇ ತಾರೀಕು ನಮ್ಮ ಮತ್ತೆ ದೇವರ ಭೇಟಿ. ಪುನಃ ಏತಕ್ಕಾಗಿ ತಿಳಿಸಿದ ಬಾಲಕ ಒಮ್ಮೆ ತಿಳಿಸಿದ ಅವರು ಶೇಖರಿಸಿಕೊಂಡಾಗಿರುವುದು ಬಾಲಕ. ಈಗ ಎಲ್ಲವೂ ಮುಗಿದಿರುವ ಕಾರಣ ಎಲ್ಲವೂ ಅಂದರೆ ಎಂದು ಜರುಗಿಸಬೇಕಾಗಿರುವ ಕಾರ್ಯಗಳೆಲ್ಲವೂ ಮುಗಿದಿರುವ ಕಾರಣ ಈಗ ಅಂದರೆ ತಿಳಿದುಕೊಳ್ಳಿ, ಬಾಲಕನ ಪ್ರಶ್ನೆಗಳು ಮುಗಿದಿರುವವು, ಬಾಲಕನ ಜನಕನ ಪ್ರಶ್ನೆಗಳು ಮುಗಿದಿರುವವು. ಪ್ರಶ್ನೆಗಳು ಮುಗಿದಿರುವ ಕಾರಣ ಎಂದು ಜರುಗಿಸಬೇಕಾಗಿರುವ ಕಾರ್ಯಗಳನ್ನು ಜರುಗಿಸಿ ಬಿಟ್ಟಾಗಿರುವ ಕಾರಣ ಈಗ 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 ಮಾಕಾಳಿಯಾದ ನಾನು ನುಡಿಯನ್ನು ನಿಲ್ಲಿಸುವ ಸಮಯವಲ್ಲವೇ?